ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಬಾಯಿ ಮುಚ್ಚೋದಲ್ಲ ನಾಗೇಂದ್ರಣ್ಣ, ನೀನು ಸತ್ಯದ ಬಾಯಿ ಮುಚ್ಚಿಸ್ತಾ ಇದೀಯಾ. ಯಾರೋ ಇವಳು? ಗನ್ನೇನ್ ನಿಮ್ ತಾತ ಕರಿ. ಅಯ್ಯೋ ಗನ್ಗೋಪಾಲನೇ, ಯಾರೋ ಇವಳು? ಇಷ್ಟು ದಿನ ಕೋಮಲೆ ಆಗಿದ್ಲು, ನೀನು ಮುಟ್ಬಿಟ್ಟು ಅಬಲೆ ಮಾಡ್ಬಿಟ್ಟಲ್ಲ ನಾಗೇಂದ್ರಣ್ಣ. ಮುಚ್ಚು. ಲೇ ಗೋಪಾಲ, ಕರೆಕ್ಟ್ ಆಗಿ ಹೇಳೋ, ಯಾರೋ ಇವಳು? ಅವಳು ಸೇವಂತಿ ಅಂತ ಹೊಸ್ತ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಲೇ ಗೋಪಾಲ, ಅದೆಲ್ಲ ಸರಿ ಕಣೋ. ಈ ಸೇವಂತಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡು ನನ್ನ ಬೆಡ್ರೂಮ್ ಅಲ್ಲಿ ಏನೋ ಮಾಡ್ತಿದ್ಲು. ಹುಟ್ಟು ಬಟ್ಟೆಲಿ ಮನೆ ಬಿಟ್ಟು ಬಂದವಳು ನಾಗೇಂದ್ರಣ್ಣ. ಸಿಕ್ಕಿದ ಸೀರೆ ತಾನೆ ಉಟ್ಕೋಬೇಕು. ಪಾಪ ಮೊದ್ಲೇ ನೊಂದು ಬೆಂದು ಬಾಡಿ ಬೆಂಡಾಗಿರೋ ಸೇವಂತಿನ ಮುಟ್ಟುಬಿಟ್ಟು ಮೈಲ್ಗೆ ಮಾಡ್ಬಿಟ್ಟಲ್ಲ ನಾಗೇಂದ್ರಣ್ಣ. ನಾಲ್ಗೆ ಬಿಗಿ ಹಿಡಿದು ಮಾತಾಡೋ. ನಾನು ಮುಟ್ಟಿದ್ದಕ್ಕೆ ಮೈಲ್ಗೆ ಆಗೋದ್ಲ? ಅದೆಲ್ಲ ನನಗ್ ಗೊತ್ತಿಲ್ಲ ನಾಗೇಂದ್ರಣ್ಣ, ನೀನ್ ಅವಳಗ್ ಬಾಳ್ ಕೊಡ್ಬೇಕಷ್ಟೇ. ಬಾಳ? ಲೇ, ಅದು ಬಾಳು ಕಣೋ. ಊಟ ಆದ್ಮೇಲೆ ಬಾಳೆ ಹಣ್ಣು ಕೇಳೋ ತರ ಕೇಳ್ತಿದ್ಯಲ್ಲೋ. ಲೈ, ನೀನ್ ಏನ್ ಮಾತಾಡ್ತಿದ್ಯ ಅನ್ನೋ ಪರಿಜ್ಞಾನ ಬೇಡವಾ ನಿನ್ಗೆ? ಇರೋದಕ್ಕೆ ಮಾತಾಡ್ತಾ ಇರೋದು. ಏನು ಒಬ್ಬ ಗಂಡ್ಸು ಹೆಣ್ಗೆ ಏನ್ ಮಾಡಿದ್ರು ಸಹಿಸ್ಕೊಂಡ್ಬಿಡ್ಬೇಕಾ? ನೋ ವೇ, ಚಾನ್ಸೇ ಇಲ್ಲ. ನೋಡು ನಾಗೇಂದ್ರಣ್ಣ, ನೀನು ಅವಳಿಗೆ ಬಾಳ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನು ಊರ್ ತುಂಬಾ ಡಂಗೂರ ಸಾರಿಸ್ತೀನಿ, ಪಂಚಾಯತಿ ಸೇರಿಸ್ತೀನಿ. ನಾಗಣ್ಣನ ರಾಸ ಲೀಲೆಗಳು ಅಂತ ಪೋಸ್ಟರ್ ಮಾಡಿ ಗಲ್ಲಿಗೂ ಅಂಟಿಸ್ತೀನಿ. ಗೋಪಾಲ, ಗಣ್ಣನ್ ನಿಮ್ ತಾತ ಹೇಳ್ತಾನ? ಆಯ್ತು, ಅದೇ ಗೋಪಾಲ. ಲೇ, ನಿನಗ್ ನೀನ್ ಮಾಡ್ತಿರೋದ್ ನ್ಯಾಯ ಅನ್ಸುತ್ತೇನೋ? ಅಲ್ಲ ಕಡಲೇ, 4 ಗೋಡೆ ಮಧ್ಯದಲ್ಲಿ ನಡೆದಿರೋದ್ನ ಸಿನಿಮಾ ಪೋಸ್ಟರ್ ತರ ಬೀದಿಗೆ ಹಂತೀನಿ ಅಂತಿದ್ಯಲ್ಲ. ಏನಮ್ಮ, ನಾನೀಗ ನಿನ್ನ ಬೇಕು ಅಂತ ಬಂದು ತಪ್ಕೊಂಡೇನಮ್ಮ. ಎಲ್ಲ ಗಂಡಸರು ಹೀಗೇನೆ, ಮನೇಲಿ ಹೂವಿನ ಗಿಡ ಇದ್ರು ಪಕ್ಕದ ಬೇಲಿಗೆ ಹಾಕ್ತಾರೆ. ನಾ ಜಾತಿಗೆ ಸೇರಿಸ್ಬೇಡಮ್ಮ. ನೀ ಯಾರಿದಕ್ಕೆ ಹೇಳ್ತಾ ಇರೋದು? ನೀನ್ ಮುಚ್ಚ ಬಾಯ್. ನಾನು ಏಕಪತ್ನಿ ವರ್ತಿಸ್ತಾ ಕಣಮ್ಮ. ಹಾಗಿದ್ಮೇಲೆ ನಿಮ್ ಹೆಂಡತಿ ಯಾರು ಪರಸ್ತ್ರೀ ಯಾರು ಅಂತ ಗೊತ್ತಾಗಲ್ವಾ? ಅಯ್ಯೋ, ಸ್ನಾನಕ್ಕೆ ಅಂತ ಕನ್ನಡಕ ಬಿಚ್ಚಿಟ್ಟು ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತು. ಅಯ್ಯೋ, ಏನು ಕಲಾಕಾರ ಮರ ನೀನು? ಸುಳ್ಳು. ಮಾರಿ ಕಣ್ಣು ಹೋರಿಮ್ಯಾಗೆ, ಕಟ್ಕನ್ ಕಣ್ಣು ಕೂರಿಮ್ಯಾಗೆ, ನಿನ್ನ ಕಣ್ಣು ಅವಳಮ್ಯಾಗೆ. ನಾಗೇಂದ್ರಣ್ಣ, ಎಷ್ಟೇ ಆದ್ರೂ ನೀನು ನಾಗವಂಶದವನು. ಕಾಳಿಂಗನ ಗಾಳಿ ನಿನಗ್ ಬೀಸ್ತೇ ಇರುತ್ತಾ? ಯಾವ ವಿಷಯ ನೆಲ್ಲಿಗಂಟ ತಗೊಂಡೋಗ್ತಿದ್ಯಾ ನೀನು? ನಾಗೇಂದ್ರಣ್ಣ, ತಿಳಿದೆ ಮಾಡಿದ್ರು ತಿಳಿದು ಮಾಡಿದ್ರು ತಪ್ಪು ತಪ್ಪೇ. ಈಗ ನೀನು ಸೂರ್ಯವಂಶದ ಅಳಿಯ. ದೊಡ್ಡ ಮನ್ಸು ಮಾಡಿ ಅವಳಿಗೆ ಬಾಳ್ ಕೊಡ್ಬೇಕಷ್ಟೇ. ಗೋಪಾಲ, ನಾನು ಆಲ್ರೆಡಿ ನನ್ನ ಹೆಂಡತಿಗೆ ತಾಳಿ ಕಟ್ಟಿದಿರ್ ಕಣೋ. ಮತ್ ಇವಳಿಗೂ ಹೆಂಗೋ ಬಾಳ್ಕೊಡ್ಲಿ? ವೆರಿ ಸಿಂಪಲ್ ನಾಗೇಂದ್ರಣ್ಣ, ಅದೇ ತಾಳಿನ ಇನ್ನೊಂದು ಜೆರಾಕ್ಸ್ ಕಾಪಿ ಮಾಡಿಸಿ ಇವಳು ಕಟ್ಟುಬಿಡು, ಮ್ಯಾಟರ್ ಕ್ಲೋಸ್. ಜೆರಾಕ್ಸ್ ಮಾಡ್ಸೋಕೆ ತಾಳಿ ಏನ್ ಮ್ಯಾರೇಜ್ ಸರ್ಟಿಫಿಕೇಟ್ ನೋಡಮ್ಮ, ಅವನಂತೂ ದಡ್ಡ ಹೆಡ್ಡ ಮೂರ್ಖ ಮುಟ್ಟಾಳ, ಅವನಿಗೇನು ಅರ್ಥ ಆಗಲ್ಲ. ನೀನಾದ್ರೂ ಅರ್ಥ ಮಾಡ್ಕೊಳಮ್ಮ. ನೀವ್ ಹಿಂಗೆ ಗದ್ರಿಸ್ತಾ ಇದ್ರೆ ನನ್ ವಿಷಯ ಕೊಟ್ಟು ಸತ್ತೋಗ್ತೀನಿ. ನೋಡು ನಾಗೇಂದ್ರಣ್ಣ, ಅವಳು ನನ್ನನ್ನ ನಂಬ್ಕೊಂಡ್ ಬಂದಿದ್ದಾಳೆ. ಒಂದು, ನೀನ್ ಅವಳಿಗೆ ತಾಳಿ ಕಟ್ಟು, ಇಲ್ಲ ಅಂದ್ರೆ ಅವಳ ಹೆಸರಿಗೆ 10 ಎಕರೆ ಬರ್ಕೊಟ್ಬಿಡು. ವಾಗಲೇ ಇಂಥವ್ಕೆಲ್ಲ ಈ ನಾಗೇಂದ್ರ ಜಗ್ಗೋದು ಇಲ್ಲ, ಬಗೋದು ಇಲ್ಲ.
ಅದೇನ್ ಮಾಡ್ಕೋತೀರಾ ಮಾಡ್ಕೋ ಹೋಗಿ. ಗೋಪಾಲ ಯಾಕೋ ಓಡಾಡ್ತಾ ಇದ್ದಾಳೆ? ಇನ್ನೇನ್ ಮಾಡ್ತಾಳೆ ನಾಗೇಂದ್ರಣ್ಣ? ಅವಳಿಗಾಗಿರೋ ಅವಮಾನಕ್ಕೆ ಕೆರೆನೋ ಬಾವಿನೋ ನೋಡ್ಕೊಳಕ್ ಹೋಗಿದ್ದಾಳೆ. ನನ್ ಕುತ್ಕೆ ಬರುತ್ತೆ ಕಣೋ, ಹೋಗೋ ತಡಿಯೋಗೋ ಅವಳನ್ನ. ನಾಗೇಂದ್ರಣ್ಣ, ಅವಳನ್ನ ಬಚಾವ್ ಮಾಡೋದು ನನ್ ಜವಾಬ್ದಾರಿ. ಆದ್ರೆ ಸಾರಿ ನಾಗೇಂದ್ರಣ್ಣ, ಇದರಿಂದ ನೀನ್ ಬಚಾವ್ ಆಗಲ್ಲ. ನೋಡ್ತಾ ಇರೋ, ಇವತ್ತು ಸಂಜೆ ಒಳಗಡೆ ಈ ಮ್ಯಾಟ್ರು ಬ್ರೇಕಿಂಗ್ ನ್ಯೂಸ್ ಆಯ್ತದೆ. ವೇಟ್ ಅಂಡ್ ವಾಚ್. ತೋಪು ಸೇವಂತಿ ಮಾಡ್ಕೋಬೇಡ ವಾಂತಿ. ಐ ಆಮ್ ಕಮಿಂಗ್. ಗೋಪು ನನ್ ಟೈಮೇ ಚೆನ್ನಾಗಿಲ್ಲ. ಏನೋ ಮಾಡಕ್ ಹೋದ್ರೆ ಇನ್ನೇನೋ ಆಗುತ್ತೆ. ಹೋಗಿ ಈ ಮರೆಗುಳಿ ಕೈಗೆ ನಾನು ಸಿಕ್ಕಾಕೋಬೇಕಾ? ಬೇಕಾಗಿರೋದನ್ನೆಲ್ಲ ಮರ್ತು ಹೋಗ್ತಾನೆ, ಆದ್ರೆ ಇಂಥದನ್ನ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೋತಾರೆ. ಅಯ್ಯೋ ಇಲ್ಲ, ಇವನ್ ಹೀಗೆ ಬಿಡಬಾರ್ದು. ಹೇಗಾದ್ರೂ ಮಾಡಿ ಇವನ್ನ ಒಳಗ್ ಹಾಕೋಬೇಕು. ಹೇಗೆ ಏನ್ ಮಾಡೋದು? ಗೋಪು, ಇದ್ಯಾಕೋ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ನಾಗೇಂದ್ರಣ್ಣ, ಏನ್ ಕೆರೆದಾಡದಲ್ಲಿ ಈ ತರ ಸೆಟಪ್? ಅಲ್ಲ ಅಣ್ಣ, ನಶೆ ಏರಿದ್ಮೇಲೆ ಹಾವು ಬಂದ್ ಪಂಚ ಒಳಕ್ ಮುಖಂಡ್ರು ಗೊತ್ತಾಗಲ್ಲ. ನೀವು ಎಣ್ಣೆ ಹೊಡಿತೀರಾ? ಇಲ್ಲ ಕಣ, ನಾನೆಲ್ಲ ಹೊಡಿತೀನಿ ಅಪರೂಪಕ್ಕೆ. ತುಂಬಾ ಬೇಜಾರಾದಾಗ, ತುಂಬಾ ಖುಷಿ ಆದಾಗ ಹಿಂಗೆ ಕೆರೆ ದಂಡಕ್ಕೆ ಬಂದು ಒಂದ್ ಸೆಟಪ್ ಹಾಕಿ ಕೂತ್ಕೋ. ಎಲ್ಲಾದ್ರೂ ಉಂಟ ನಾಗೇಂದ್ರಣ್ಣ? ಪಾಪ ನಿಮ್ಮಂತವ್ರು ದೊಡ್ಡವ್ರ ಮುಂದೆ ನಾವು ಕೂತ್ಕೊಳ್ಳೋದು ಏನ್ ಚೆನ್ನಾಗಿರುತ್ತೆ. ಪರವಾಗಿಲ್ಲ. ಲೇ ಗೋಪು, ಎಣ್ಣೆ ಟೇಬಲ್ ಮೇಲೆ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇರೋದಿಲ್ಲ ಕಣ. ಬಾರೋ ಕೂತ್ಕೋ. ಅಲ್ಲೇ ಯಾಕೋ ಕೂತ್ಕೋತೀಯ? ಇಲ್ಲೇ ಬಾರೋ. ರೆಸ್ಪೆಕ್ಟ್ ಅಣ್ಣ, ರೆಸ್ಪೆಕ್ಟ್. ಗೋಪಾಲ, ಒಂದ್ ಪೆಗ್ ಹಾಕ್ತೀಯಾ? ಎಲ್ಲಾದ್ರೂ ಉಂಟಾಣ? ನೀವು ದೊಡ್ಡವರು, ನಿಮ್ಮಂತವ್ರ ಮುಂದೆ ಹೆಂಗಣ ಕುಡಿಯೋದು? ಲೇ, ದೇವರ ಪ್ರಸಾದ, ಖುಷಿಯಾದ ಕೊಡೋ ಬಕ್ಷೀಸು, ಅಪರೂಪಕ್ಕೆ ಸಿಗೋ ಸೋಮರಸ ಅನ್ಬಾರ್ದು ಕಣ. ಏನು ಅಣ್ಣ, ನೀನಿಷ್ಟು ದೊಡ್ಡ ಮಾತೆಲ್ಲ ಹೇಳ್ತಾ ಇದೀಯ ಅಂತ ನಿನ್ನ ಖುಷಿಗೋಸ್ಕರ ಕುಡಿತೀನಣ್ಣ. ಒಂದೇ ಒಂದು ಪೆಗ್ ಕೊಡೋಣ. ಎಣ್ಣೆನು ಸೋಡನು ಎಂಥ ಒಳ್ಳೆ ಫ್ರೆಂಡು, ಒಂದನ್ನೊಂದು ಬಿಟ್ಟು ಎಂದು ಇರೋದೇ